ಟಿ ವಾಹನ ಚಾಲಕ ಆದರ್ಶ್ ಈಗಾಗಲೇ ಮೃತಪಟ್ಟಿರುವುದು. ಅವರ ಸಹೋದರ ಸಂಬಂಧಿಯಾದಂತಹ ಮತ್ತೊಬ್ಬ ಸ್ನೇಹ ಅವರು ತಮ್ಮ ಇದ್ದಾನೆ, ಅವ್ರಿಗೆ ಮತ್ತೆ ಮಾತಾಡ್ತಾ ಹೋಗ್ತೀನಿ. ಬ್ರದರ್, ಈಗ ಯಾವಾಗ ಹೋಗಿದ್ರು ಟೂರಿಗೆ ಅಂತ? ಸೋಮವಾರ. ಸೋಮವಾರ. ಯಾರ್ಯಾರು ಹೋಗಿದ್ರು, ಏನಕ್ಕೆ ಹೋಗಿದ್ರು? ಅಲ್ಲಿ ಯಲಂಗುಡ್ಕ ಅಂತ ಹೋಗಿದ್ರು. ಬರಕ್ಕರ ಹಿಂಗಾಗಿರೋದು. ಮತ್ತು ನಿಮ್ಮ ಹೆಸರೇನು? ಆದರ್ಶ್ ನಿಮ್ಗೆ ಏನಾಗಬೇಕಾಗಿದ್ರು? ಆದರ್ಶನ ನಮ್ಮ ಅಣ್ಣ ಮತ್ತು ಅವರು ಫ್ಯಾಮಿಲಿಗಳು ಹೋದಾಗ ಈ ಥರ ಆಗಿದೆ. ಒಂದೇ ಕುಟುಂಬದವ್ರು ಹೋಗಿದ್ರು ಅಥವಾ ಬೇರೆ ಬೇರೆ ಕುಟುಂಬದವ್ರು ಹೋಗಿದ್ರು ಅಂತ? ಒಂದೇ ಕುಟುಂಬದರೆ. ಒಂದೇ ಕುಟುಂಬ. ಅಂದರೆ ಗಾಡಿ ಪೂಜೆ ಮಾಡಿಸ್ಕೊಂಡು ಉಳಿದ ದೇವ್ರಿಗೆ ಅಂತ ಹೋಗಿದ್ರು. ಗಾಡಿ ಪೂಜೆ ಮಾಡ್ಸ್ಕೊಂಡು. ಈಗ ಅವ್ರ ಮನೇಲಿ ಹೇಗಿದೆ ಪರಿಸ್ಥಿತಿ ಅಂತ? ಆದರ್ಶ ಅವ್ರ ಮನೆಯಲ್ಲಿ ಪರಿಸ್ಥಿತಿ ಏನೇಳ ಸರ್, ಅವ್ರ ಮನೆ ಇವಾಗ ಎಲ್ಲ ಇಲ್ಲೇ ಸ್ಪಾಟ್ ಔಟ್ ಆಗಿದ್ದಾರೆ. ಏನು ಮಾಡೋಣ? ಅವ್ರ ಮನೇಲಿ ಮತ್ತೆ ಬೇರೆ ಯಾರೂ ಇಲ್ಲ, ಹೆಂಗೆ? ಯಾರಿಲ್ಲ. ನೀವೇನಾಗಬೇಕು ಮೂರ್ತರಿಗೆ? ಎಲ್ಲ ಒಂದೇ ಊರು ಸರ್ ಎಲ್ಲ. ಹ್ಞೂ ಸರ್. ಅಕ್ಕಪಕ್ಕ ಮನೆಯವರು ಹೇಗೆ? ಹ್ಞೂ ಸರ್, ಅಕ್ಕಪಕ್ಕ ಮನೆ ನೆಂಟರು ಬೀಗರು ಆಗ್ಬೇಕೆಲ್ಲ ಸರ್. ಎಲ್ಲ ಫುಲ್ ಫ್ಯಾಮಿಲಿ ಬಂದಿದೆ ಸರ್. ಹ್ಞೂ ಸರ್. ಮನೆ ದೇವರ ಹೇಗೆ ಅಂತ? ಮನೆದವ್ರು ಸರ್, ಮಂದಿಯವರದು. ಹ್ಞೂ ಸರ್, ಮಂದಿಯವ್ರಿಗೆ ಬಂದಿದ್ದಾರಾಗಿದೆ ಸರ್. ಒಂದೇ ಕುಟುಂಬದವ್ರ ಅಥವಾ ಬೇರೆ ಬೇರೆ ಕುಟುಂಬ? ಒಂದೇ ಕುಟುಂಬ ಸರ್, ಎಲ್ಲ ಅಣ್ಣ ತಮ್ಮಗಳು. ಒಂದೇ ಕುಟುಂಬ ಸರ್, ಒಂದೇ ಕುಟುಂಬ. ಯಾವ ಜನಾಂಗದವರಾಗಿದೆ ಸರ್? ಎಲ್ಲ ಮರಾಠಿ ಸರ್, ಮರಾಠಿ ಶಿವಾಜಿ. ಈಗ ದೇವಸ್ಥಾನಕ್ಕೆ ಏನಕ್ಕೆ ಹೋಗಿದ್ರು? ದೇವಸ್ಥಾನ ಪೂಜೆ ಮಾಡ್ಸಕ್ಕೆ ಹೋಗ್ತಿದ್ದೆ ಸರ್, ವರ್ಷ ಹೋಗ್ತೀರಿ ಸರ್ ಪೂಜೆ ಉಣಿವೆಗೆ ಅಂತ ಹೋಗುತ್ತೆ ಸರ್. ನೀವೇನು ಅಕ್ಕಪಕ್ಕ ಮನೆಯವರ ನೀವು? ಹ್ಞೂ ಸರ್, ಎಲ್ಲ ಬೇಗಿರ ಸರ್. ಈಗ ಯಾರಾದರೂ ಉಳಿದಾರ ಅವ್ರ ಮನೇಲಿ ಹೇಗೆ ಅಂತ? ಒಂದು ಹುಡುಗಿ ಉಳಿದಿದೆ ಸರ್. ಹುಡುಗಿ ಮತ್ತು ಒಬ್ಬರು ಉಳಿದಿದ್ದಾರೆ ಸರ್, ಇಬ್ಬರು ಉಳಿದಿದ್ದಾರೆ ಸರ್. ಈಗ ನಿಮಗೆ ಯಾವ ರೀತಿ ಜನ ಹೆಂಗೆ ಚೆನ್ನಾಗಿದ್ರ? ಯಾವ ರೀತಿ? ಒಳ್ಳೆ ಮನಸ್ಸು ಸರ್, ಜನ ಒಳ್ಳೆ ಮನಸ್ಸು. ಆದರ್ಶ ಎಷ್ಟು ವರ್ಷದಿಂದ ಡ್ರೈವ್ ಮಾಡ್ತಾ ಇದ್ರು? ಯಾಕೆ ಈ ಸಮಸ್ಯೆ ಆಯ್ತು? 2 ವರ್ಷ, ಒಂದು 3-4 ವರ್ಷ ಆಯ್ತು ಸರ್. 3-4 ವರ್ಷ ಆಯಿತು ಒಂದು ಡ್ರೈವ್ ಮಾಡಕ್ಕೆ ಹಿಡ್ದು. ಆಲ್ರೆಡಿ ಅವ್ನು ಪಾಪ ಮೊನ್ನೆ ಏನೋ ಒಂದು ತಿಂಗಳಾಯ್ತು ಅಷ್ಟೇ ಟಿ ತಗೊಂಡು. ಆ ಟಿ ಪೂಜೆ ಮಾಡಿಸ್ಬೇಕಂತ ಫ್ಯಾಮಿಲಿ ಬಂದಂಗೆ. ಏನೋ ಹೊಸದಾಗಿ ಟಿ ಗಾಡಿಯನ್ನು ಖರೀದಿ ಮಾಡಿರ್ತಾರೆ. ಖರೀದಿ ಮಾಡಿದ ನಂತರ ಏನೋ ಆ ಪೂಜೆಗೆ ಅಂತ ಚಿಂಚಲಿ ಮಾಯಕ ಮತ್ತು ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಆಗ ಬರ್ಬೇಕಾದ್ರೆ ಜವರಾಯನ ಅಟ್ಟಹಾಸಕ್ಕೆ ಇದೀಗ ಸಂಪೂರ್ಣವಾಗಿ ಒಂದೇ ಕುಟುಂಬದ ಜನರು ಇಹಲೋಕ ಚೇಸಿರುವಂಥದ್ದು. ಅವರ ಸಂಬಂಧಿಕರು ಮತ್ತು ಅಕ್ಕಪಕ್ಕದ ಮನೆಯವರು ಹೇಳೋ ಪ್ರಕಾರ ಅಂತಂದರೆ ಪೂಜೆ ಮಾಡಿಸ್ಲಿಕ್ಕೆ ಹೋಗಿದ್ರು. ಹೀಗಾಗಿ ಹೋದಾಗ ಬರಬೇಕಾದ್ರೆ ಈ ರೀತಿ ಘಟನೆ ನಡೆದಿದೆ ಅಂತ ಹೇಳಿದ್ರೆ, ಯಾಕಂದರೆ ಡ್ರೈವರ್ ಕೂಡ ಸುಮಾರು ವರ್ಷದಿಂದ ಡ್ರೈವಿಂಗ್ ಕೂಡ ಮಾಡ್ತಾ ಇದ್ದ, ಯಾವುದೇ ಸಮಸ್ಯೆ ಇಲ್ಲ. ಆದರೆ ಇದು ಯಾವ ರೀತಿ ಆಯಿತು ಅಂತ ಗೊತ್ತಾಗ್ತದೆ ಅಂತಕ್ಕಂಥದ್ದು ಅಕ್ಕಪಕ್ಕದ ಮನೆಯವರು ಹೇಳ್ತಾರಂಥದ್ದು. ಕೆಲವರು ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇವತ್ತು ಬೆಳಗ್ಗೆ ಒಂದು ಯಾವಾಗ ದುರ್ಘಟನೆ ಹೈವೇದಲ್ಲಿ ಆಗಿದೆ. ಇದು ಒಂದು ಫ್ಯಾಮಿಲಿ ಅವರು, ಇದು ಚಿಂಚೋಲಿ ಮೇಯಮ್ಮ ದೇವಸ್ಥಾನದಿಂದ ಅವನ ಊರು ಎಮ್ಮೆ ವಿಲೇಜ್, ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಇದೆ. ಅಲ್ಲಿ ಹೋದಾಗ ಒಂದು ರೋಡ್ ಸೈಡಲ್ಲಿ ಒಂದು ಲಾರಿ ನಿಲ್ಲಿಸಿದರು. ಸೊ ಹಿಂದೆಯಿಂದ ಹೊಡೆದರು. ಇದು ಫುಲ್ ಸ್ಪೀಡಲ್ಲಿ ಇದ್ದರು. ಮತ್ತು ಇದು ಟೋಟಲ್ ಒಳಗಡೆ 15 ಜನ ಇದ್ದರು. 13 ಜನಕ್ಕೆ ಡೆತ್ ಆಗಿದೆ. 2 ಜನ ಕಂಡೀಷನ್ ಸೀರಿಯಸ್ ಇದೆ. ಈಗ ಹಾಸ್ಪಿಟಲಲ್ಲಿ ಶಿಫ್ಟ್ ಮಾಡಿದೆ. ಇದು ಸತ್ತಾಗಿದ್ದರು. ಇದು 2 ಜನ ಮಕ್ಕಳು, ಸಣ್ಣ ಮಕ್ಕಳು ಇದ್ದಾರೆ. ಇದು 3-4 ವರ್ಷ ಏಜ್ ಇದೆ. 2 ಮೇಲ್ ಮೆಂಬರ್ಸ್ ಇದ್ದಾರೆ ಮತ್ತು 7 ಮೆಂಬರ್ಸ್ ಇದು ಮಹಿಳೆಯವರು ಇದ್ದಾರೆ. ಹಾಸ್ಪಿಟಲಲ್ಲಿ ಕೂಡ 2 ಜನ, ಒಂದು ಅಜ್ಜಿ ಮತ್ತು ಒಂದು 17 ಇಯರ್ಸ್ ಗರ್ಲ್, ಅವರು ಅಡ್ಮಿಟ್ ಇದ್ದಾರೆ. ಅವನ ಕಂಡೀಷನ್ ಸ್ವಲ್ಪ ಸೀರಿಯಸ್ ಇದೆ. ಇದು ಪ್ರಮುಖ ಕಾರಣ ಬಗ್ಗೆ ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ. ಈಗ ಅವರು ಸ್ಟೇಟ್ಮೆಂಟ್ ಕೂಡ ತಗೊಳ್ತೇವೆ. ಬಟ್ ಇದು ಆಕ್ಸಿಡೆಂಟ್ ಇದು ಸ್ಪಾಟಲ್ಲಿ ನೋಡಿದೆ. ಇದು ಮತ್ತು ಇದು ಕ್ಲೀನರ್ ಇಂದ ಕೂಡ ಮಾತಾಡಿದೆ. ಸೊ ಅವನ ಪ್ರಕಾರ ಇವರು ಹಿಂದೆಯಿಂದ ಸ್ವಲ್ಪ ಸ್ಪೀಡ್ ಜಾಸ್ತಿ ಇದ್ದರು ಮತ್ತು ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಕಂಪ್ಲೇಂಟ್. ಇವರು ಚಿಂಚೋಲಿ ಅಲ್ಲಿ ಮೇಯಮ್ಮ ದೇವಸ್ಥಾನ ಇದೆ, ಅಲ್ಲಿಂದ ದರ್ಶನ ಮಾಡಿ ವಾಪಸ್ ಊರಿಗೆ ಹೋದಾಗ ಇದು ಈ ಘಟನೆ. ಇದು ಗುಡೇನಹಳ್ಳಿ ಕ್ರಾಸ್ ಇದೆ. ಇದು ಬ್ಯಾಡಗಿ ತಾಲೂಕಲ್ಲಿ ಬರುತ್ತೆ. ಓಕೆ, ಥ್ಯಾಂಕ್ ಯು. ಹೆಚ್ಚಿನ ಮಾಹಿತಿ ಈಗ ಹಾಸ್ಪಿಟಲಲ್ಲಿ ಹೋಗ್ತೀವಿ. ಅಲ್ಲಿ 2 ಜನ ಅಡ್ಮಿಟ್ ಇದ್ದಾರೆ. 2 ಜನಕ್ಕೆ ಕಂಡೀಷನ್ ನೋಡಿ, ಮತ್ತು ಇದು ಮೋಸ್ಟ್ ಪ್ರಾಬಬ್ಲಿ ಇದು ಈವ್ನಿಂಗ್ ತನಕ ನೆಕ್ಸ್ಟ್ ಏನು ಫರ್ದರ್ ಏನು ಡೆವಲಪ್ಮೆಂಟ್ ಇದೆ ಆ ಬಗ್ಗೆ ಅಪ್ಡೇಟ್ ಮಾಡ್ತೀವಿ.